ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ. ಏನೋ ವರ್ಧ, ನಿನ್ ನಾಲ್ಗೆಲ್ ಏನಾದ್ರೂ ಮಚ್ಚೆ ಇದೆಯಾ? ಇವ್ರನ್ನ ನೋಡ್ಬೇಕು ಅಂತಿದ್ದಾಗೆ ಮನೆ ಮುಂದೆ ಪ್ರತ್ಯಕ್ಷ ಆಗ್ಬಿಡ್ತಾರಲ್ಲೋ. ನಿರಮೋರೆ, ಸಾಲಿಗ್ರಾಮಕ್ಕೆ ಹೋಗಿ ಬರ್ತೀವಿ ಅಂತ ಹೇಳಿದ್ವಲ್ಲ, ಹೋಗಿ ಬರೋಕ್ ಮುಂಚೆ ಬಾಡಿಗೆ ಕೊಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ, ಎಣ್ಸ್ಕೊಂಡು. ಪರವಾಗಿಲ್ವೇ? ಮದ್ವೆ ಮಾತುಕತೆ ಮುಗಿದ್ಮೇಲೆ ಹೇಗಿದ್ರು ಬೀಗ್ರು ಯಾಕಪ್ಪ ಬಾಡಿಗೆ ಕೊಡ್ಬೇಕು ಅಂತ ಎಲ್ಲಿ ನಿಲ್ಲಿಸ್ಬಿಡ್ತೀರೋ ಅಂತ ಅನ್ಕೊಂಡಿದ್ದೆ. ಹಾಗೆಲ್ಲ ಮಾಡಕ್ಕಾಗತ್ತೆ ನಮ್ಮ ವ್ಯವಹಾರನೇ ಬೇರೆ, ಸಂಬಂಧನೇ ಬೇರೆ. ದುಡ್ಡು ಕಾಸು ವಿಷಯದಲ್ಲಿ ಸಂಬಂಧನ ಕಳ್ಕೊಳ್ಳೋದಕ್ಕೆ ನಮಗಿಷ್ಟ ಇಲ್ಲಮ್ಮ. ಇದಪ್ಪ ಮಾತು ಅಂದ್ರೆ. ಸಂಬಂಧ ಅಂದ್ರೆ ಪ್ರೀತಿ ವಿಶ್ವಾಸ, ವ್ಯವಹಾರ ಅಂದ್ರೆ ದುಡ್ಡು ಕಾಸು. ಇದೆಲ್ಲ ಚೆನ್ನಾಗಿದ್ರೆ ತಾನೇ ಮನುಷ್ಯ ಚೆನ್ನಾಗಿರೋಕ್ಕಾಗೋದು. ಸುಬ್ಬು ಬಗ್ಗೆ ನನಗ್ ಗೊತ್ತಲ್ಲ, ತುಂಬಾ ಜವಾಬ್ದಾರಿ ಇರೋ ಹುಡುಗ. ಅವನ್ ತಂಗಿ ಈ ಮನೆಗೆ ಸೊಸೆಯಾಗಿ ಬರ್ತಾ ಇದ್ರು ಕೂಡ ಅವರೆಲ್ಲ ಇರೋದು ಬಾಡಿಗೆ ಮನೆಯಲ್ಲಿ ಅಂತ ಅವನಿಗೂ ಗೊತ್ತಿರುತ್ತೆ. ನೀವ್ ಹೇಳ್ದ ಹಾಗೆ ಸಂಬಂಧದಲ್ಲಿ ಬೀಗ್ರ ಮನೆ, ವ್ಯವಹಾರದಲ್ಲಿ ಬಾಡಿಗೆ ಮನೆ. ನಾವೀಗ ಸಾಲಿಗ್ರಾಮಕ್ಕೆ ಹೊರಟಿದ್ದೀವಿ, ಸಂಬಂಧ ಬೆಳೆಸ್ತೀವಿ ಅಂತ ಮಾತಾಡ್ಕೊಂಡ್ಮೇಲೆ ನೀವು ನಮಗೆ ದೂರದವರಲ್ಲ, ಅದಕ್ಕೆ ಇನ್ನೊಂದ್ಸರಿ ಹೇಳಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಸರಿ ಸರಿ, ನೀವ್ ಅಲ್ಲಿಂದ ವಾಪಸ್ ಯಾವಾಗ ಬರ್ತೀರಾ ಅಂತ ಫೋನ್ ಮಾಡಿ ತಿಳಿಸಿ. ನಮ್ ಜೈಶ್ ಹತ್ರ ಒಂದ್ಸರಿ ಮಾತಾಡಿರ್ತೀನಿ. ಆಯ್ತು ನಿರಮ್ನವ್ರೆ. ಆಮೇಲೆ ಅಮ್ಮಂಗೊಂಚೂರು ಹುಷಾರಿಲ್ಲ, ಆದಷ್ಟು ಬೇಗ ಹುಷಾರಾಗ್ಬಿಡ್ತಾರೆ. ಅಲ್ಲಿವರೆಗೂ ನಿಮ್ಗೇನಾದರೂ ಬಿಡುವಿದ್ರೆ ಒಂಚೂರು ಮನೆ ಹತ್ರ ಗಮನ ಕೊಡ್ಬೋದಾ? ಹೌದಮ್ಮ, ಮನೇಲಿ ಹೆಣ್ಮಕ್ಳಿದ್ದಾರೆ, ನೀವಿದ್ದೀರಾ ಅನ್ನೋ ಧೈರ್ಯದ ಮೇಲೆ ನಾವು ಸಾಲಿಗ್ರಾಮಕ್ಕೆ ಹೊರಟಿದ್ದೀವಿ. ವಿಜಯ ಮೇಡಮ್ ಫೋನ್ ಮಾಡಿ. ಕಾಲಿಟ್ಟು ಇತ್ತು ಮೇಡಮ್. ಎಷ್ಟೊತ್ತು ಕಾಯೋದು ಮೇನ್ ರೋಡಲ್ಲಿ? ಬೇಗ ಬರಕ್ಕಾಗಲ್ವಾ? ಹೊರಟಿದ್ದೀವಿ, ಬಂದ್ಬಿಟ್ವಿ. ಬೇಗ ಬನ್ನಿ. ಸರಿ ಮೇಡಮ್. ನಾವಿನ್ನು ಹೊರಡ್ತೀವಿ. ನೋಡು ಸುಬ್ಬು, ನಾನು ಮತ್ತೆ ಮತ್ತೆ ಇದನ್ನೇ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಾನು ಈ ರಾಜಕೀಯದವ್ರ ತರ ಮಾತು ಕೊಟ್ಟು ಮರ್ತು ಹೋಗೋದಿಲ್ಲ. ನಿಮ್ಮನೆ ಹುಡುಗಿ ನನ್ನ ಮಗನ ಜೊತೆ ಮದುವೆ ಆಗೋದು ನನಗಿಷ್ಟ ಇಲ್ದಿದ್ರು ಕೂಡ ಅವನ ಖುಷಿಗೆ ನಾನು ಇದನ್ನು ಒಪ್ಕೊಂಡಿದ್ದೆ. ನೀವು ಅದನ್ನೇ ಸಲಿಗೆಯಾಗಿ ತಗೊಂಡು ಮದುವೆ ಸರಿಯಾಗಿ ಮಾಡ್ಕೊಡದೆ ಇರೋದು, ನಾವು ಅನ್ಕೊಂಡು ಡೇಟನ್ನು ಬಿಟ್ಟು ಮದುವೆ ಮುಂದಕ್ಕೆ ಹಾಕೋದು, ಇದ್ಯಾವುದು ನಡಿಬಾರ್ದು. ನಮ್ಮನೆಯವ್ರು ಒಪ್ಪಿದ್ದಾಯ್ತು, ನಿಮ್ಮನೆಯವ್ರು ಒಪ್ಪಿದ್ದಾಯ್ತು, ಹುಡುಗ ಒಪ್ಪಿದ್ದಾಯ್ತು, ಹುಡುಗಿ ಒಪ್ಪಿದ್ದಾಯ್ತು. ಇನ್ನೇನಿದ್ರು ಒಂದು ಒಳ್ಳೆ ದಿನ ನೋಡಿ ಶುಭ ಕಾರ್ಯ ಮಾಡೋದಷ್ಟೇ ಬಾಕಿ ಇರೋದು. ಇದೆಲ್ಲ ಚಾಚು ತಪ್ಪದೆ ನಡಿಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಾನಂತೂ ಸಹಿಸ್ಕೊಳ್ಳೋದಿಲ್ಲ. ನಾನೇನು ಅಂತ ಚೆನ್ನಾಗಿ ಗೊತ್ತಿದೆ ತಾನೆ? ಗೊತ್ತಮ್ಮ, ಚೆನ್ನಾಗಿ ಗೊತ್ತಿದೆ. ಇಲ್ಲ ಇಂದ್ರಮ್ನವ್ರೆ, ಏನು ಹೆಚ್ಚು ಕಮ್ಮಿ ಆಗಲ್ಲ. ನಾವು ಅಲ್ಲಿಗೆ ಹೋಗಿ ಬರ್ತಿದ್ದಂಗೆ ಶಾಸ್ತ್ರಗಳು ಶುರು ಮಾಡೋಣ. ನಾನಂತೂ ಯಾವ ಕಾರಣಕ್ಕೂ ಮಾತು ತಪ್ಪಲ್ಲ. ನಾವಿನ್ನು ಹೋಗಿ ಬರ್ತೀವಿ. ಸರಿ. ಮಮ್ಮಿ ಅಲ್ಲೋಳಿ ಮಮ್ಮಿ, ದೊಡ್ಡ ಕಾರ್ ಕಳಿಸ್ಬಿಟ್ಟಿದ್ದಾರೆ. ಅಯ್ಯೋ ಲೇ, ನನಗೆ ಗೊತ್ತಿತ್ತು ಕಣಲೇ, ನೀನು ಈ ಸಣ್ಣದಾಗಿ ಯೋಚನೆ ಮಾಡೋದನ್ನ ಬಿಡದೇ ಇಲ್ಲ ಅಂತ. ಎಲ್ಲೋಗುತ್ತೆ ಸಣ್ಣ ಬುದ್ಧಿ? ಮಮ್ಮಿ, ನಾವೇ ಹೋಗ್ತಾ ಇರೋದಲ್ವಾ, ಅದಕ್ಕೇನೆ ಸಣ್ಣದಾಗಿ ಯೋಚನೆ ಮಾಡ್ಬಿಟ್ಟೆ. ನಿನ್ನ ಮಿನಿಸ್ಟ್ರು ನಮ್ಮನ್ನು ಕರ್ಕೊಂಡು ಹೋಗ್ತಿರೋದು, ಹಂಗಾಗಿ ಅವರು ದೊಡ್ಡ ಗಾಡಿನೇ ಕಳ್ಸಿರ್ತಾರೆ. ಅದಕ್ಕೆ ಮಿನಿಸ್ಟ್ರು ಲೆವೆಲ್ ಅಲ್ಲಿ ಯೋಚನೆ ಮಾಡ್ಬೇಕು ಕಣೋ ಸುಂದ್ರ ದರಿದ್ರ. ನಡಿ, ಸೀಟ್ ಇಟ್ಕೊಳ್ಳೋಣ, ನಡಿ. ಹಾಕ್ಬಿಟ್ಟು ವಿಂಡೋ ಸೀಟ್ ನನಗೆ. ಅಮ್ಮ ಕ್ಷಮಿಸ್ಬಿಡಿಮ್ಮ, ನೀವು ಮುಂದೆ ಕೂತಿರೋದು ಗೊತ್ತಾಗ್ಲಿಲ್ಲ. ಅವ್ರಿಗೆ ಗೊತ್ತಿಲ್ಲದೆ ಬಾಗಿಲು ತೆಗೆದ್ಬಿಟ್ರು. ಪರವಾಗಿಲ್ಲ, ಹಿಂದೆ ಹೋಗಿ ಕೂತ್ಕೊಳ್ಳಿ. ಡಿಕ್ಕಿ ಓಪನ್ ಮಾಡಿ ಲಗೇಜ್ ಇಡಬೇಕು. ನಾನು ಪಿ ತರ ಮುಂದೆ ಕೂತ್ಕೊಳ್ಳೋದ, ಅವ್ರು ಆರಾಮಾಗಿ ಹಿಂದೆ ಕೂತ್ಕೊಳ್ಳೋದ? ಬೇಡ, ನಾನು ಆರಾಮಾಗಿ ಹಿಂದೆ ಕೂತ್ಕೋತೀನಿ. ಸುಬ್ಬು, ನೀನು ವೀರು ಪಿ ಅಲ್ವಾ? ನೀನು ಮುಂದೆ ಕೂತ್ಕೋ, ನಾನು ಹಿಂದೆ ಕೂತ್ಕೋತೀನಿ. ಸರಿ.
ಅಲ್ಲ ನೀವ್ಯಾಕೆ ಇಲ್ಲಿ ಕೂತಿದ್ದೀರಾ? ಹಿಂದೆ ಹೋಗಿ ಕೂತ್ಕೊಳ್ಳಿ. ಅಯ್ಯೋ ಮೇಡಮ್, ಇದು ನಿಂಗ್ ಮಾತಾಡ್ತಾ ಇದ್ದೀರಾ? ಹಿಂದ್ಗಡೆ ಇಬ್ರು ಗಂಡಸರು ಕುತ್ಕೊಂಡಿದ್ದಾರೆ, ಅವ್ರ ಮುಂದೆ ಜಾಗ ಮಾಡ್ಕೊಂಡು ಕುತ್ಕೊಳಕ್ಕಾಗತ್ತೆ? ಇಲ್ಲ, ಸೀರೆ ತುಂಬಾ ಚೆನ್ನಾಗಿದೆ. ನನಗೆ ಟಿವಿ ಡಾಕ್ಟರ್ ಹೇಳಿದ್ರು ಮಂಡಿ ನೋವು ಕಾಲ್ ಚಾಚ್ಕೊಂಡು ಕುತ್ಕೊಳ್ಳಿ ಅಂತ, ಅದಕ್ಕೆ ಕುತ್ಕೊಂಡ್ಬಿಟ್ಟೆ. ಮಮ್ಮಿ, ವಾಸ್ತು ಪ್ರಕಾರ ಈ ಸೀಟು ನಿಂಗೆ ಕರೆಕ್ಟ್ ಸೂಟ್ ಆಗುತ್ತೆ ಮಮ್ಮಿ, ನೀ ಇಲ್ಲೇ ಕುತ್ಕೋ. ಅಣ್ಣ, ಡ್ರೈವರ್ ಅಣ್ಣ, ಎಲ್ಲ ಕುಂತಾಯ್ತಲ್ಲ, ಇನ್ನೇನ್ ನೋಡ್ತಿದ್ದೀಯಪ್ಪ? ನಡೇ ಸಾಲಿಗ್ರಾಮಕ್ಕೆ. ಮೇಡಮ್, ನಿಮ್ದೆಂತ ದೊಡ್ಡ ಮನ್ಸು ಮೇಡಮ್. ನೀವೇ ಬಂದ್ ನಮ್ಮನ್ ಕರ್ಕೊಂಡು ಹೋಗ್ತೀರಾ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇಲ್ಲದೆ ನಿಮಗೆ ಸರಿ ಸಮಾನವಾಗಿ ನಮ್ಮನ್ನ ನೋಡ್ತಿದ್ದೀರಲ್ಲ ಮೇಡಮ್. ನಿಮ್ಮಂತೂ ಈ ಗಾಡಿ ಎಷ್ಟೇ ವಿಶಾಲವಾಗಿದೆ ಮೇಡಮ್, ಈ ಗಾಡಿ ಎಷ್ಟೇ ವಿಶಾಲವಾಗಿದೆ. ಹೇಳುವಿರು. ಹಲೋ ಅಕ್ಕ, ಸುಬ್ಬು ಫ್ಯಾಮಿಲಿ ಎಲ್ಲ ಬಂದ್ರ? ಬಂದಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೈವೇಗೆ ಜಾಯ್ನ್ ಆಗ್ತೀವಿ. ಎಲ್ಲ ಕಂಫರ್ಟಬಲ್ ಆಗಿದೆ ತಾನೆ? ಅಕ್ಕ, ನಿನ್ನೆ ಕೇಳಿದ್ದು ಎಲ್ಲ ಕಂಫರ್ಟಬಲ್ ಆಗಿದೆ ತಾನೆ? ಇದೆ. ಸರಿ, ನಾವು ಹೈವೇಲ್ ಸಿಗ್ತೀವಿ. ಸುರೇಂದ್ರ ಸುಬ್ಬುಗೆ ಲೈವ್ ಲೊಕೇಶನ್ ಕಳಿಸ್ತಾನೆ, ನೀವು ಅಲ್ಲೇ ಬಂದ್ಬಿಡಿ. ಓಕೆ. ಈ ಪಿಚ್ಚಾಂಬಿಕಾ ಜ್ವಾಲಾಮುಖಿ ಹಾಗೆ ನನ್ನನ್ನ ನೀನ್ ನಾಶ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಸುಮ್ಮನೆ ಬಿಡ್ತೀನ ನಾನು, ಸುಟ್ಟು ಹಾಕ್ಬಿಡ್ತೀನಿ. ವಿಜಯ ಮೇಡಮ್ ಬೇರೆ ಈ ಕರನೇ ನಮ್ಮ ಜೊತೆನೆ ಬರ್ತಿದ್ದಾರೆ. ಯಾವುದಕ್ಕೂ ಹುಷಾರಾಗಿರ್ಬೇಕು. ನಮ್ಮ ಮನೆಯವ್ರು ಏನಾದರೂ ಕಿತಾಪತಿ ಮಾಡಿ ಮೇಡಮ್ ಕೋಪ ಮಾಡ್ಕೊಂಡ್ರೆ ಅಷ್ಟೇ ಗತಿ. ಮೊದಲೇ ಇವ್ರು ಸರಿ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.